ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ. ಮೂಡ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹ ಸ್ನೇಹಮಯಿ ಕೃಷ್ಣ ಅವರಿಂದ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಅಂದ್ರೆ ಅವರು ಹೇಳೋದು ಲೋಕಾಯುಕ್ತ ಇಲಾಖೆ ಇದು ಗೃಹ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ಎಲ್ಲ ಇವರ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಪಾರದರ್ಶಕ ತನಿಖೆ ಆಗಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಂದ್ರೆ ಅದು ಸಿಬಿಐ ಆಗಬೇಕು. ಈ ಪ್ರಕರಣವನ್ನು ನಾನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಅವರು ಮೊನ್ನೆನೂ ಮಾತನಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರು ಈಗಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಸಿಬಿಐಗೆ ವಹಿಸುವಂತೆ ಕೋರ್ಟ್ ಮೊರೆ ಕೂಡ ಹೋಗ್ತಾರಂತೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದರ ನಡುವೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಕೊಡಬೇಕು ಎನ್ನುವಂತಹ ವಿಚಾರದಲ್ಲಿ ದೂರುದಾರರು ಕೂಡ ಹೈಕೋರ್ಟ್ನ ಮೆಟ್ಟಿಲು ಕೂಡ ಎತ್ತಿದ್ದಾರೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ಎಫ್ಐಆರ್ ದಾಖಲಾಗಿದೆ, ಈಗ ಮುಂದೆ ಹೆಂಗೆ ಈ ಪ್ರೊಸೀಜರ್ಸ್? ಸರ್, ಈಗ ನಾನು ಮೊದಲಿಂದಲೂ ಕೂಡ ನನ್ನ ಏನಾದರೂ ಪ್ರಕರಣ ದಾಖಲು ಮಾಡಿಸಿದ್ರೆ ಅಥವಾ ಅದರ ಸಂಬಂಧಪಟ್ಟ ತನಿಖಾಧಿಕಾರಿಗೆ ನನ್ನದೇ ಆದ ಒಂದು ಮನವಿ ಪತ್ರ ಕೊಡ್ತೀನಿ. ಆ ಮನವಿ ಪತ್ರದಲ್ಲಿ ಯಾವ ವಿಚಾರದಲ್ಲಿ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು, ಆದಾಗ ಮತ್ತು ಯಾವ ವ್ಯಕ್ತಿಗಳನ್ನ ಸಾಕ್ಷಿಯಾಗಿ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ವಿವರವಾಗಿ ಒಂದು ಅರ್ಜಿಯನ್ನು ಕೊಡ್ತೀನಿ. ಅದಾದ ನಂತರದಲ್ಲಿ ಅವರು ಏನು ತನಿಖೆ ಸಹಕರಿಸಬೇಕು ಎಲ್ಲ ರೀತಿ ಸಹಕಾರವನ್ನು ಕೊಡುವಂಥದ್ದು ಮಾಡ್ತೀನಿ. ಇದ್ರ ಮಧ್ಯೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಅವಶ್ಯಕತೆಕ್ಕಿಂತ ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಪ್ರಭಾವಕ್ಕೆ ಒಳಪಟ್ಟಂಥ ಸಂಸ್ಥೆ ಆದ್ದರಿಂದ ಇವು ಸಿದ್ದರಾಮಯ್ಯ ಅಥವಾ ಸರ್ಕಾರ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಯನ್ನು ಎತ್ತಿಡಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಅದಕ್ಕೆ ಇವರು ಅವಕಾಶ ಕೊಡೋಕ್ಕೆ ಸಾಧ್ಯತೆ ಕಡಿಮೆ ಇದೆ. ಈಗ ಸಾಕಷ್ಟು ಆಗಾಗಲೇ ಉದಾಹರಣೆಯೂ ಕೂಡ ಇದೆ. ಹೀಗಾಗಿ ಈ ಪ್ರಕರಣವನ್ನು ಸಿಬಿಐ ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗಾಗಲೇ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಮತ್ತು ಸಿಬಿಐ ಕೊಡಿಸೋದಕ್ಕೆ ಮತ್ತೆ ಪ್ರಮುಖ ಕಾರಣ ಅಂದರೆ ನಿನ್ನೆ ಹೇಳಿದಾಗೆ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತಿದೆ. ಮತ್ತು ಮುಖ್ಯಮಂತ್ರಿ ವಿರುದ್ಧ ದಾಖಲಾದ ಪ್ರಕರಣ ಕೂಡ ಸಿಬಿಐನ ತನಿಖೆ ನಡೆಸಬೇಕು ಅನ್ನೋ ನಿಯಮಗಳಿದೆ. ಆ ನಿಯಮಗಳ ಪ್ರಕಾರನೇ ಸಿಬಿಐ ಕೊಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಅಂದರೆ ಈಗ ನೆಕ್ಸ್ಟ್ ಡೇಟ್ ಇರೋದು ಯಾವತ್ತು ಸರ್ ಸಿಬಿಐದು? ಇನ್ನೂ ಡೇಟ್ ಕೊಡಲ್ಲ ಸರ್, ಮುಂದಿನ ವಾರ ಬಹುಶಃ ಅದು ವಿಚಾರಣೆಗೆ ಬರ್ಬೋದು ಅಂದ್ಕೊಂಡು. ಈಗ ನೀವು ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡ್ತೀರಾ? ಹೌದು ಸರ್, ಲೋಕಾಯುಕ್ತಕ್ಕೆ ಮನವಿ ತನಿಖಾಧಿಕಾರಿ, ಯಾಕಂದರೆ ತನಿಖಾಧಿಕಾರಿಗೆ ಸಂಪೂರ್ಣ ಮಾಹಿತಿ ಸದ್ಯಕ್ಕೆ ಸಿಗೋ ಸಾಧ್ಯತೆ ಕಡಿಮೆ ಇರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ನಾನು ಎಲ್ಲ ರೀತಿಯ ಮಾಹಿತಿಗಳನ್ನು ಈ ಪ್ರಕರಣದ ಏನೇನು ವಿಚಾರಣೆ ನಡೀಬೇಕು, ಯಾವ